Good morning students. In this video we are studying about International Business Economics of BCom 4th semester. In this video we are studying about causes for disequilibrium in balance of payment. What are the causes of balance of payment ಅನ್ನೋದನ್ನು ನಾವಿವಾಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳು ಏನೇನು ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪೊಲಿಟಿಕಲ್ ಕಾಸಸ್, ರಾಜಕೀಯ ಕಾರಣಗಳು ಬರ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಸೋಷಿಯಲ್ ಕಾಸಸ್, ಸಾಮಾಜಿಕ ಕಾರಣಗಳು ಬರ್ತವೆ. ಮತ್ತು ನೈಸರ್ಗಿಕ ಅಂಶಗಳು, ನ್ಯಾಚುರಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟು ಆರ್ಥಿಕ ಕಾರಣಗಳು, ಎಕನಾಮಿಕ್ ಕಾಸಸ್ ಬರ್ತವೆ. ಮತ್ತು ಇತರೆ ಕಾರಣಗಳು ಸಹಿತ, ಅದರ್ ಕಾಸಸ್, ಇತರೆ ಕಾರಣಗಳು ಸಹಿತ ಬರ್ತವೆ ಅಂಥೇಳಿ ನಾವು ಹೇಳ್ಬೋದು. ಇವಾಗ ನಾವು ಒಂದೊಂದಾಗಿ ನಾವು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪೊಲಿಟಿಕಲ್ ಕಾಸಸ್ಸನ್ನು ನಾವು ನೋಡೋಣ. ದಿ ಪೊಲಿಟಿಕಲ್ ಕಾಸಸ್ ಮೇ ಇನ್ಕ್ಲೂಡ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇನ್ ಎ ಕಂಟ್ರಿ, ವಾರ್, ಚೇಂಜ್ ಇನ್ ಡಿಪ್ಲೊಮ್ಯಾಟಿಕ್ ಪಾಲಿಸಿ ಎಕ್ಸೆಟ್ರಾ. ನೋಡ್ರಿ, ಇವು ಕೆಲವೊಂದು ರಾಜಕೀಯ ಕಾರಣಗಳು, ರಾಜಕೀಯ ಅಂಶಗಳು ಸಹಿತ ಪಾವತಿ ಶಿಲ್ಕಿನಲ್ಲಿಯ ಅಸಮತೋಲನಕ್ಕೆ ಕಾರಣ ಆಗ್ತವೆ ಅಂಥೇಳಿ ನಾವು ಹೇಳ್ಬೋದು. ರಾಜಕೀಯ ಅಸ್ಥಿರತೆ ಉತ್ಪಾದನೆ ಮತ್ತು ಬಂಡವಾಳಗಳ ಹೂಡಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದೇ ರೀತಿಯಾಗಿ ರಾಜಕೀಯ ಅಸ್ಥಿರತೆಯ ಕಾರಣಗಳಿಂದಾಗಿ ಸರ್ಕಾರಗಳು ಪದೇ ಪದೇ ಬದಲಾಗ್ತಾ ಇದ್ದರೆ ಉತ್ಪಾದನೆಯಲ್ಲಿ ಏರಿಳಿತಗಳು ಉಂಟಾಗಿ ರಫ್ತುಗಳು ಕಡಿಮೆ ಆಗುವಂತೆ ಮತ್ತು ಆಮದುಗಳು ಹೆಚ್ಚುವಂತೆ ಮಾಡಬಹುದು. ಸರ್ಕಾರದ ಪ್ರಮುಖ ನಿರ್ಧಾರಗಳು ರಾಜಕೀಯ ಅಂಶಗಳಿಂದ ಪ್ರಭಾವಕ್ಕೆ ಒಳಗಾಗಿ ಸರ್ಕಾರವು ನಿರೂಪಿಸುವಂತಹ ಕೈಗಾರಿಕಾ ನೀತಿ, ವಾಣಿಜ್ಯ ನೀತಿ, ವ್ಯಾಪಾರ ನೀತಿ ಇವೆಲ್ಲವೂ ಸಹಿತ ಪಾವತಿ ಶಿಲ್ಕಿನ ಮೇಲೆ ಪ್ರಭಾವವನ್ನು ಬೀರಬಲ್ಲವು. ಅದೇ ರೀತಿಯಾಗಿ ರಾಜಕೀಯ ಅಸ್ಥಿರತೆಯಿಂದ ರಾಷ್ಟ್ರಗಳ ಮಧ್ಯೆ ಯುದ್ಧಗಳಾಗುವಂತಹ ಸಂದರ್ಭಗಳು ಸಹಿತ ಬರ್ಬೋದು ಅಂಥೇಳಿ ನಾವು ಹೇಳ್ತೀವಿ. ಇವೆಲ್ಲವೂ ಏನು ಅಂತಂದರೆ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳಾಗ್ತವೆ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಇವಾಗ ಸಾಮಾಜಿಕ ಕಾರಣಗಳಿಗೆ ನಾವು ಬಂದರೆ ಸೋಷಿಯಲ್ ಕಾಸಸ್ ಮೇ ಇನ್ಕ್ಲೂಡ್ ಚೇಂಜಸ್ ಇನ್ ಟೇಸ್ಟ್ಸ್ ಆ್ಯಂಡ್ ಪ್ರಿಫರೆನ್ಸಸ್ ಡ್ಯೂ ಟು ಡೆಮಾನ್ಸ್ಟ್ರೇಷನ್ ಎಫೆಕ್ಟ್, ಪಾಪ್ಯುಲೇಷನ್ ಗ್ರೋತ್ ರೇಟ್ ಆಫ್ ಅರ್ಬನೈಸೇಷನ್ ಎಕ್ಸೆಟ್ರಾ. ನೋಡ್ರಿ, ಇಲ್ಲಿ ಕೆಲವು ಸಾಮಾಜಿಕ ಅಂಶಗಳು ಸಹಿತ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳಾಗ್ತವೆ. ಯಾವ್ಯಾವಪ್ಪ ಅವು ಅಂತಂದರೆ ಜನರ ಆಯ್ಕೆ ಮತ್ತು ಅಭಿರುಚಿಗಳಾಗಿರಬಹುದು. ಅದೇ ರೀತಿಯಾಗಿ ಅಭಿರುಚಿಗಳಲ್ಲಿನ ಬದಲಾವಣೆ ಆಗಿರ್ಬೋದು ಅಥವಾ ಫ್ಯಾಷನ್ಗಳಲ್ಲಿನ ಬದಲಾವಣೆ ಆಗಿರ್ಬೋದು. ಅದೇ ರೀತಿಯಾಗಿ ಪಾಪ್ಯುಲೇಷನ್ ಗ್ರೋತ್ ರೇಟ್, ಜನಸಂಖ್ಯೆಯ ಬೆಳವಣಿಗೆಯ ದರ ಹಾಗೂ ರೇಟ್ ಆಫ್ ಅರ್ಬನೈಸೇಷನ್, ನಗರೀಕರಣದ ದರ ಇವೆಲ್ಲವೂ ಸಹಿತ ಸಾಮಾಜಿಕ ಕಾರಣಗಳು ಅಂಥೇಳಿ ನಾವು ಹೇಳ್ತೀವಿ. ಈ ಕಾರಣಗಳು ಸಹಿತ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣ ಆಗಿದೆ ಅಂಥೇಳಿ ನಾವು ಹೇಳ್ತೀವಿ. ಇವಾಗ ನೆಕ್ಸ್ಟ್ ಪಾಯಿಂಟ್ಗೆ ನಾವು ಬರೋಣ. ನ್ಯಾಚುರಲ್ ಫ್ಯಾಕ್ಟರ್ಸ್ ಮೇ ಇನ್ಕ್ಲೂಡ್ ಅರ್ಥ್ಕ್ವೇಕ್, ಡ್ರಾಟ್, ಕಮ್ಯುನಿಕೇಬಲ್ ಡಿಸೀಸಸ್ ಎಕ್ಸೆಟ್ರಾ ಅಂಥೇಳಿ ನಾವು ಹೇಳ್ತೀವಿ. ಕೆಲವು ನೈಸರ್ಗಿಕ ಕಾರಣಗಳಿಂದಾಗಿ ಪಾವತಿ ಶಿಲ್ಕಿನ ಅಸಮತೋಲನ ಉಂಟಾಗುತ್ತೆ. ಯಾವ ರೀತಿ ಅಂತಂದರೆ ಭೂಕಂಪ, ಬರಗಾಲ, ನೆರೆ, ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಮುಂತಾದ ನೈಸರ್ಗಿಕ ಅಂಶಗಳು ಉತ್ಪಾದನೆ ಕಡಿಮೆ ಆಗುವಂತೆ ಮಾಡಿ ಆಮದುಗಳು ಹೆಚ್ಚುವಂತೆ ಹಾಗೂ ರಫ್ತು ಕಡಿಮೆ ಆಗುವಂತೆ ಮಾಡ್ತವೆ. ಇವನ್ನ ನಾವೇನಂತ ಕರಿತೀವಿ? ನೈಸರ್ಗಿಕ ಅಂಶಗಳು ಅಂಥೇಳಿ ನಾವು ಹೇಳ್ತೀವಿ. ಇವು ಸಹಿತ ಈ ರೀತಿಯಾಗಿ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನಕ್ಕೆ ಕಾರಣ ಆಗ್ತವೆ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಅದರ್ ಫ್ಯಾಕ್ಟರ್ಸಿಗೆ ನಾವು ಬಂದರೆ, ಅದರ್ ಫ್ಯಾಕ್ಟರ್ಸ್ ನೋಡ್ರಿ, ಇಲ್ಲಿ ಏನೇನಪ್ಪ ಇವು ಅಂತಂದ್ರೆ ಅದರ್ ಫ್ಯಾಕ್ಟರ್ಸ್ ಕಾಸಸ್ ಮೇ ಇನ್ಕ್ಲೂಡ್ ವಾರ್ಸ್, ಗವರ್ನಮೆಂಟ್ ಪಾಲಿಸೀಸ್ ಎಕ್ಸೆಟ್ರಾ ಅಂಥೇಳಿ ನಾವು ಹೇಳ್ತೀವಿ. ಇವು ನೋಡ್ರಿ, ಯುದ್ಧಗಳು, ಜನರ ಮನೋಭಾವನೆಗಳು, ಸರ್ಕಾರದ ಧೋರಣೆಗಳು ಇವೆಲ್ಲವೂ ಸಹಿತ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳು ಅಂಥೇಳಿ ನಾವು ಹೇಳ್ತೀವಿ. ಈಗ ಅತಿ ಪ್ರಮುಖವಾದಂತಹ ಎಕನಾಮಿಕ್ ಕಾಸಸ್, ಆರ್ಥಿಕ ಕಾರಣಗಳನ್ನು ನಾವು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಆರ್ಥಿಕ ಕಾರಣಗಳಲ್ಲಿ ಅಂದರೆ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟು ಮಾಡುವಲ್ಲಿ ಆರ್ಥಿಕ ಕಾರಣಗಳ ಪಾತ್ರ ತುಂಬ ಹಿರಿದಾದುದು ಅಂಥೇಳಿ ನಾವು ಹೇಳ್ಬೋದು. ಅನೇಕ ಆರ್ಥಿಕ ಕಾರಣಗಳಿಂದ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗುತ್ತೆ. ಯಾವ್ಯಾವು ಅನ್ನೋದನ್ನು ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ಫ್ಲೇಷನ್, ಅತಿ ಪ್ರಸರಣ ಅಂಥೇಳಿ ನಾವು ಹೇಳ್ತೀವಿ. ಅತಿ ಪ್ರಸರಣ ಸಂದರ್ಭದಲ್ಲಿ ಆಮದುಗಳು ಹೆಚ್ಚುವ ಮತ್ತು ರಫ್ತುಗಳು ಕಡಿಮೆ ಆಗುವ ಸಂಭವ ಇರುತ್ತೆ. ಏಕೆಂದರೆ ಅತಿ ಪ್ರಸರಣ ಕಾಲದಲ್ಲಿ ಉತ್ಪಾದನಾ ವೆಚ್ಚ ಹೆಚ್ಚುತ್ತಾ ಇರುತ್ತೆ. ಸರಕುಗಳ ಬೆಲೆಗಳು ಏರುವ ಮೂಲಕ ಅಂತಾರಾಷ್ಟ್ರೀಯವಾಗಿ ಬೇಡಿಕೆ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಇದು
ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣ ಆಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಗ್ರೋತ್ ಆಫ್ ಪಾಪ್ಯುಲೇಷನ್ ಅಂಥೇಳಿ ಹೇಳ್ತೀವಿ. ಜನಸಂಖ್ಯೆಯ ಬೆಳವಣಿಗೆ, ಮಿತಿ ಮೀರಿದ ಜನಸಂಖ್ಯೆಯ ಬೆಳವಣಿಗೆ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಯಾವ ರೀತಿ ಕಾರಣ ಆಗುತ್ತೆ ಅಂತಂದರೆ, ಅನೇಕ ಹಿಂದುಳಿದ ದೇಶಗಳಲ್ಲಿ ಜನಸಂಖ್ಯೆ ಮಿತಿ ಮೀರಿದ ಬೆಳವಣಿಗೆಯ ಕಾರಣಗಳಿಂದಾಗಿ ಆಹಾರ ಸಮಸ್ಯೆ ಉಂಟಾಗಿದ್ದು ಆಹಾರದ ಸಾಮಗ್ರಿಗಳನ್ನು ಅಗಾಧ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳಬೇಕಾಗುತ್ತೆ. ಇದರಿಂದಾಗಿ ಈ ರಾಷ್ಟ್ರಗಳು ಪಾವತಿ ಶಿಲ್ಕಿನಲ್ಲಿ ಕೊರತೆಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಡೆವಲಪ್ಮೆಂಟ್ ಇಂಪೋರ್ಟ್ಸ್ ಅಂಥೇಳಿ ನಾವು ಹೇಳ್ತೀವಿ. ಅಭಿವೃದ್ಧಿಯ ಆಮದುಗಳು, ಜಗತ್ತಿನ ಅನೇಕ ರಾಷ್ಟ್ರಗಳು ಇತ್ತೀಚೆಗಷ್ಟೇ ಸ್ವಾತಂತ್ರ್ಯವನ್ನು ಗಳಿಸಿದವೆ ಅಂಥೇಳಿ ನಾವು ಹೇಳ್ಬೋದು. ಅವುಗಳು ಬ್ರಿಟಿಷರ ಆಡಳಿತಕ್ಕೆ ಅಥವಾ ಪರಕೀಯರ ಆಡಳಿತಕ್ಕೆ ಒಳಪಟ್ಟಂತಹ ಕಾಲದಲ್ಲಿ ಏನೇನೋ ಅಭಿವೃದ್ಧಿಯನ್ನು ಸಾಧಿಸಿರಲಿಲ್ಲ. ಹೀಗಾಗಿ ಅಲ್ಲದೆ ಅನೇಕ ರಾಷ್ಟ್ರಗಳು ಇಂದು ತ್ವರಿತ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಅಗಾಧ ಪ್ರಮಾಣದಲ್ಲಿ ಭಾರೀ ಯಂತ್ರೋಪಕರಣಗಳು, ತಂತ್ರಜ್ಞಾನ, ಸಲಕರಣೆಗಳು, ಸಂಪನ್ಮೂಲಗಳು ಮುಂತಾದವುಗಳನ್ನು ಆಮದು ಮಾಡಿಕೊಳ್ತಾ ಇದ್ದಾವೆ. ಹೀಗೆ ವಿಪರೀತ ಅಭಿವೃದ್ಧಿ ಆಮದುಗಳ ಕಾರಣದಿಂದಾಗಿ ಅಭಿವೃದ್ಧಿಶೀಲ ದೇಶಗಳ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಎಂಬಂಥ ಸಮಸ್ಯೆಯನ್ನು ಅಸಮತೋಲನ ಅನ್ನುವಂಥ ಸಾಮಾನ್ಯ ಆಗಿಬಿಟ್ಟಿದೆ ಅಂಥೇಳಿ ನಾವು ಹೇಳಬಹುದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಟ್ರೇಡ್ ಸೈಕಲ್ಸ್ ಅಂಥೇಳಿ ನಾವು ಹೇಳ್ತೀವಿ. ಆರ್ಥಿಕ ಆವರ್ತಗಳು, ಬಂಡವಾಳಶಾಹಿ ದೇಶಗಳಲ್ಲಿ ಆಗಾಗ್ಗೆ ಸಂಭವಿಸ್ತಾ ಇರುವಂತಹ ಆರ್ಥಿಕ ಆವರ್ತಗಳು ಆ ರಾಷ್ಟ್ರಗಳ ಆಮದು ಮತ್ತು ರಫ್ತುಗಳ ಪ್ರಮಾಣದಲ್ಲಿ ಅಸಮತೋಲನವನ್ನು ಏರ್ಪಡಿಸಿ ಪಾವತಿ ಶಿಲ್ಕಿನ ಸಮಸ್ಯೆಗಳಿಗೆ ಕಾರಣವನ್ನು ಹುಟ್ಟು ಆಗ್ತಾ ಇದೆ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ತಾಂತ್ರಿಕ ಬದಲಾವಣೆ ಅಂತ ಹೇಳ್ತೀವಿ. ಟೆಕ್ನಿಕಲ್ ಚೇಂಜಸ್, ಸರಕೊಂದರ ಉತ್ಪಾದನೆಯಲ್ಲಿ ಬಳಸಲಾಗುತ್ತಿರುವ ತಂತ್ರಜ್ಞಾನದ ಬದಲಿಗೆ ಇನ್ನೊಂದು ಹೊಸ ಆಧುನಿಕ ತಂತ್ರಜ್ಞಾನ ಸಂಶೋಧಿಸಲ್ಪಟ್ಟಾಗ ಆ ಹೊಸ ತಂತ್ರಜ್ಞಾನವನ್ನು ಸಂಶೋಧಿಸಿದ ದೇಶ ಆ ಸರಕನ್ನು ಉತ್ತಮ ದರ್ಜೆಯಲ್ಲಿ ಮತ್ತು ಕಡಿಮೆ ಬೆಲೆಯಲ್ಲಿ ಉತ್ಪಾದಿಸಲು ಶಕ್ತವಾಗುತ್ತಿದೆ. ಆಗ ವಿದೇಶಿ ಮಾರುಕಟ್ಟೆಯಲ್ಲಿ ಈ ದೇಶದ ಸರಕಿಗೆ ಬೇಡಿಕೆ ಹೆಚ್ಚಿ ಹಳೆಯದಾದ ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲಾಗಿರುವ ಸರಕಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ಈ ರೀತಿಯಾಗಿ ತಾಂತ್ರಿಕ ಬದಲಾವಣೆಯಿಂದನೂ ಸಹಿತ ಪಾವತಿ ಶಿಲ್ಕಿನ ಅಸಮತೋಲನ ಉಂಟಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಅಭಾವ ಅಂಥೇಳಿ ನಾವು ಹೇಳ್ತೀವಿ. ಸಂಪನ್ಮೂಲಗಳ ಕೊರತೆಯಿಂದ ಕೂಡಿದ್ದಾಗ ಅಂತಹ ಸಂಪನ್ಮೂಲಗಳಲ್ಲಿ ಕೊರತೆ ಅನುಭವಿಸುತ್ತಿರುವಂತಹ ದೇಶ ಅನಿವಾರ್ಯವಾಗಿ ಆಮದು ಮಾಡಿಕೊಳ್ಬೇಕಾಗಬಹುದು. ಇಂತಹ ಸಂದರ್ಭದಲ್ಲಿ ಆ ದೇಶ ಆಮದು ಹೆಚ್ಚುವ ಮೂಲಕ ಪಾವತಿ ಶಿಲ್ಕಿನಲ್ಲಿ ಕೊರತೆ ಅಥವಾ ಅಸಮತೋಲನ ಉಂಟಾಗುತ್ತೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಪ್ರೊಡಕ್ಷನ್ ಲಾಸ್ ಅಂಥೇಳಿ ನಾವು ಹೇಳ್ತೀವಿ. ಉತ್ಪಾದನೆ ನಷ್ಟ, ಮುಷ್ಕರಗಳು, ಬೀಗ ಮುದ್ರೆಗಳು, ಆಂತರಿಕ ಕ್ಷೋಭೆಗಳು, ಭೀಕರವಾದಂತಹ ಕ್ಷಾಮ, ನೆರೆಹಾವಳಿ, ರಾಜಕೀಯ ಅಸ್ಥಿರತೆ ಮುಂತಾದ ಕಾರಣಗಳಿಂದಾಗಿ ಕೆಲವೊಮ್ಮೆ ಪಾವತಿ ಶಿಲ್ಕಿನ ಸಮಸ್ಯೆಗಳು ಹುಟ್ಕೊಳ್ತವೆ. ಸಮಗ್ರ ಆರ್ಥಿಕ ಚಟುವಟಿಕೆಗಳಲ್ಲಿನ ಏರಿಳಿತಗಳು ಇತ್ತೀಚೆಗೆ ಸಾಮಾನ್ಯ ಆಗಿಬಿಟ್ಟಿದ್ದಾವೆ ಅಂಥೇಳಿ ನಾವು ಹೇಳ್ಬೋದು. ಹೀಗಾಗುವಂತಹ ಏರಿಳಿತಗಳು ವಿದೇಶಿ ವ್ಯಾಪಾರದ ಮೇಲೆ ಅಗಾಧವಾದಂಥ ಪರಿಣಾಮವನ್ನು ಬೀರ್ತವೆ ಅಂಥೇಳಿ ನಾವು ಹೇಳ್ತೀವಿ. ಇದು ಸಹಿತ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣ ಈ ರೀತಿ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಸ್ಟ್ರಕ್ಚರಲ್ ಚೇಂಜಸ್, ರಚನಾತ್ಮಕ ಬದಲಾವಣೆಗಳು ಅಂಥೇಳಿ ನಾವು ಹೇಳ್ತೀವಿ. ಕೆಲವು ರಚನಾತ್ಮಕ ಬದಲಾವಣೆಗಳ ಕಾರಣದಿಂದ ವಿದೇಶಿ ವ್ಯಾಪಾರದಲ್ಲಿ ಏರಿಳಿತಗಳು ಉಂಟಾಗಬಹುದು. ಸಾರಿಗೆ ವೆಚ್ಚದಲ್ಲಿನ ಬದಲಾವಣೆಗಳು, ಆಯ್ಕೆ ಮತ್ತು ಅಭಿರುಚಿಗಳಲ್ಲಿನ ಬದಲಾವಣೆಗಳು, ಹೊಸ ತಂತ್ರಜ್ಞಾನದ ಉಗಮ ಇತ್ಯಾದಿಗಳ ರೂಪದಲ್ಲಿ ನಡೀತಾನೆ ಇರ್ತವೆ. ಇಂತಹ ರಚನಾತ್ಮಕ ಬದಲಾವಣೆಗಳ ಕಾರಣದಿಂದ ದೇಶವೊಂದರ ವ್ಯಾಪಾರದ ದಿಕ್ಕು ಮತ್ತು ಸಂಯೋಜನೆ ಬದಲಾಗಿ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಏರ್ಪಡಬಹುದು ಅಂಥೇಳಿ ನಾವು ಹೇಳ್ತೀವಿ. ಇದು ಸಹಿತ ಈ ರೀತಿಯಾಗಿ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್ ಅಂಥೇಳಿ ನಾವು ಹೇಳ್ತೀವಿ. ಬಂಡವಾಳದ ಅಭಾವವನ್ನು ಎದುರಿಸುತ್ತಿರುವ ದೇಶ ಅಭಿವೃದ್ಧಿ ಚಟುವಟಿಕೆಗಳಿಗೆ ವಿದೇಶಿ ಮೂಲಗಳಿಂದ ಬಂಡವಾಳವನ್ನು ಸಂಗ್ರಹಿಸಬೇಕಾಗುತ್ತೆ. ಹೀಗೆ ವಿಪರೀತವಾಗಿ ಬಂಡವಾಳದ ಆಮದಿನ ಪರಿಣಾಮವಾಗಿ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಏರ್ಪಡಬಹುದು ಅಂಥೇಳಿ ನಾವು ಹೇಳ್ತೀವಿ.
ನೆಕ್ಸ್ಟ್ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್, ಅನುಕರಣೀಯ ಪ್ರವೃತ್ತಿ ಅಂಥೇಳಿ ನಾವು ಹೇಳ್ತೀವಿ. ಹಿಂದುಳಿದ ದೇಶಗಳಲ್ಲಿ ತಮ್ಮ ಜನರ ಅನುಕರಣೆಯ ಪ್ರವೃತ್ತಿಯು ಇಂದು ಮಾರಕವಾಗಿರುವ ಅಂಶ ಆಗಿದೆ. ಅನೇಕ ಹಿಂದುಳಿದ ದೇಶಗಳಲ್ಲಿ ಮುಂದುವರಿದ ದೇಶಗಳ ಜನರು ಬಳಸುವ ಭೋಗ ವಿಲಾಸಿ ವಸ್ತುಗಳಿಗೆ ಮಾರು ಹೋಗುವ ಸ್ವಭಾವ ಉಳ್ಳವರಾಗಿದ್ದಾರೆ. ಇಂತಹ ಜನರ ಭೋಗ ಲಾಲಸೆಯಿಂದಾಗಿ ಆಮದುಗಳು ಏರುವ ಸಂಭವವಿರುವುದರಿಂದ ಈ ದೇಶಗಳ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಪರಿಸ್ಥಿತಿ ಏರ್ಪಡುತ್ತೆ ಅಂಥೇಳಿ ನಾವು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್ಗೆ ನಾವು ಬರೋದಾದರೆ ಪ್ರೊಟೆಕ್ಟಿವ್ ಪಾಲಿಸಿ ಆಫ್ ಡೆವಲಪ್ಡ್ ಕಂಟ್ರೀಸ್ ಅಂಥೇಳಿ ನಾವು ಹೇಳ್ತೀವಿ. ಮುಂದುವರಿದ ದೇಶಗಳ ರಕ್ಷಣಾ ನೀತಿ ಅಂಥೇಳಿ ನಾವು ಹೇಳ್ತೀವಿ. ಇಂದು ಜಗತ್ತಿನ ಅನೇಕ ಮುಂದುವರಿದ ದೇಶಗಳು ರಕ್ಷಣಾ ವ್ಯಾಪಾರದ ನೀತಿಯನ್ನು ಅನುಸರಿಸಲು ಮುಂದಾಗ್ತಾ ಇದ್ದು, ಹಿಂದುಳಿದ ದೇಶಗಳ ಸರಕುಗಳು ತಮ್ಮ ಗಡಿಯೊಳಗೆ ಬಾರದಿರುವ ರೀತಿಯಲ್ಲಿ ಸುಂಕವನ್ನು ವಿಧಿಸ್ತಿದ್ದಾವೆ. ಈ ಕಾರಣದಿಂದಾಗಿ ಹಿಂದುಳಿದ ದೇಶಗಳ ರಫ್ತುಗಳಲ್ಲಿ ಬೆಳವಣಿಗೆ ಆದರೆ ಈ ದೇಶಗಳ ಪಾವತಿ ಶಿಲ್ಕು ಅಸಮತೋಲನಕ್ಕೆ ಒಳಗಾಗುತ್ತಿದೆ ಅಂಥೇಳಿ ನಾವು ಹೇಳ್ತೀವಿ. ಹೀಗೆ ಇವೆಲ್ಲವನ್ನು ನಾವು ಏನಂತ ಕರಿತೀವಿ ಅಂದರೆ ಎಕನಾಮಿಕ್ ಕಾಸಸ್, ಆರ್ಥಿಕ ಕಾರಣಗಳು ಅಂಥೇಳಿ ನಾವು ಹೇಳ್ತೀವಿ. ಹೀಗೆ ಪಾವತಿ ಶಿಲ್ಕಿನ ಮೇಲೆ ಈ ಎಲ್ಲ ಕಾರಣಗಳು ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣ ಆಗ್ತವೆ ಅಂಥೇಳಿ ನಾವು ಹೇಳ್ಬೋದು. ಈಗ ಈ ಟಾಪಿಕಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನನ್ನು ನಾವು ನೋಡೋಣ. ಎಕ್ಸ್ಪ್ಲೇನ್ ದಿ ಕಾಸಸ್ ಆಫ್ ಡಿಸ್ಇಕ್ವಿಲಿಬ್ರಿಯಮ್ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂಥೇಳಿ ನಾವು ಹೇಳ್ತೀವಿ. ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಪಾವತಿ ಶಿಲ್ಕಿನ ಅಸಮತೋಲನದ ಕಾರಣಗಳನ್ನು ವಿವರಿಸಿ ಅಂಥೇಳಿ ನಾವು ಹೇಳ್ಬೋದು. ಇದನ್ನು ನಿಮಗೆ 15 ಮಾರ್ಕ್ಸಿಗೆ ಕೇಳ್ತಾರೆ ಅಂಥೇಳಿ ನಾವು ಕೇಳ್ತಾರೆ. ಓಕೆ, ಥ್ಯಾಂಕ್ ಯು.